ಗುಡ್ ಮಾರ್ನಿಂಗ್. ಥೈಲ್ಯಾಂಡ್ ಡೇ 3ಗೆ ಸ್ವಾಗತ. ಇವತ್ತೆಲ್ಲೆಲ್ಲಿ ಹೋಗ್ತಿದ್ದೀವಿ, ಏನೇನು ಮಾಡ್ತಿದ್ದೀವಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹೋಟೆಲಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಜೆಮ್ಸ್ ಡಿಸ್ಕವರಿ. ಇಲ್ಲಿ ನಿಮಗೆ ಡೈಮಂಡ್ನ ಹೇಗೆ ಕಂಡಿಡಿದ್ರು, ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಮುಂದೆ ಆ ಡೀಟೇಲ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಲೈವ್ ಆಗಿ ನಾವು ಹೇಗೆ ಅದನ್ನು ಡಿಸೈನ್ ಮಾಡೋದು, ಶೇಪಿಗೆ ತರೋದು ಅಂತಲೂ ತೋರಿಸಿದ್ರು. ಪಾಪು ಬರ್ಡೇಗೆ ನಮ್ಮ ಲಾಯರ್ ಅಂಕಲ್ ವಿಶ್ ಮಾಡಿದ್ರು ನೋಡಿ. ಏನೇ ಆದರೂ ಬೇರೆ ದೇಶದಲ್ಲಿ ನಮ್ಮವ್ರ ಜೊತೆ ನಮ್ಮ ಹಾಡನ್ನು ಹಾಡಿಕೊಂಡು ಎಂಜಾಯ್ ಮಾಡೋದಿದೆಯಲ್ಲ, ಆ ಮಜಾನೇ ಬೇರೆ ಬಿಡಿ. ವಿಶ್ ಎಲ್ಲ ಮಾಡಿದ ಮುಗಿದ್ಮೇಲೆ ಡ್ಯಾನ್ಸ್ನ ನಾವೆಲ್ಲ ಕಂಟಿನ್ಯೂ ಮಾಡಿದ್ವಿ. ಡ್ಯಾನ್ಸ್ ಆಡ್ತಾ ಆಡ್ತಾ ಲೊಕೇಶನ್ ಯಾವಾಗ ಬಂತು ಅಂತಲೇ ಗೊತ್ತಾಗಲಿಲ್ಲ. ನಾವು ಬಂದಿರೋದು ನಾಂಗ್ನೂಚ್ ಗಾರ್ಡನ್ಗೆ. ಈ ಗಾರ್ಡನ್ ತುಂಬ ದೊಡ್ಡದಿದೆ. ಗಾರ್ಡನ್ಗೆ ಎಂಟ್ರಿ ಆಗಿದ ತಕ್ಷಣ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲಂತೂ ತುಂಬ ವೆರೈಟೀಸ್ ಆಫ್ ಫುಡ್ಡು, ವೆಜ್ಜು, ನಾನ್ ವೆಜ್ಜು ತುಂಬ ಚೆನ್ನಾಗಿತ್ತು. ಇಲ್ಲಿನ ಎನ್ವಿರಾನ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾ ಫಸ್ಟ್ ಹೋಗಿದ್ದು ಕಲ್ಚರಲ್ ಶೋಗೆ. ಕಲ್ಚರಲ್ ಶೋ ಮುಗಿಸ್ಕೊಂಡು ಎಲಿಫೆಂಟ್ ಶೋ. ಎಲಿಫೆಂಟ್ ಎಲ್ಲ ಇಷ್ಟು ಕ್ಯೂಟಾಗಿ ಆಡುತ್ತೆ ಅಂತ ನಮಗೆ ಈ ಶೋ ಆದಮೇಲೆ ಗೊತ್ತಾಗಿದ್ದು. ಶೋ ಎಲ್ಲ ಮುಗಿಸ್ಕೊಂಡು ಗಾರ್ಡನ್ ಒಂದು ರೌಂಡ್ ಕರ್ಕೊಂಡೋಗಿದ್ರು. ಈ ಗಾರ್ಡನ್ನ ರೌಂಡ್ ಆಗಬೇಕು ಅಂದರೆ ವೆಹಿಕಲಲ್ಲೇ ಹೋಗಬೇಕು, ನಡ್ಕೊಂಡಂತೂ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಈ ಗಾರ್ಡನ್. ಇದೆಲ್ಲ ಆದಮೇಲೆ ನಮ್ಗೆ ಗೊತ್ತೇ ಇದೆಯಲ್ಲ, ಫೋಟೋಶೂಟ್ ಮರೆಯೋದಕ್ಕಾಗತ್ತಾ? ಫೋಟೋಶೂಟ್ ನೋಡ್ಕೊಂಡು ಬನ್ನಿ. ಗಾರ್ಡನಲ್ಲೇ ಕಾರ್ ಎಕ್ಸಿಬಿಷನ್ ಕೂಡ ಇತ್ತು. ಇಲ್ಲಂತೂ ತುಂಬ ವೆರೈಟೀಸ್ ಆಫ್ ಕಾರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಬಿಗ್ ಬುದ್ಧ ಟೆಂಪಲ್ಲು. ಇಷ್ಟು ಜನ ಇದ್ದರೂ ಈ ಟೆಂಪಲ್ ಪೀಸ್ ಆಗಿತ್ತು. ಫಾರಿನ್ ದೇವ್ರಿಗೆ ನಾನು ಕೇಳ್ಕೊಂಡಿದ್ದು ಇದೇ ಥರ ಫಾರಿನ್ ಟ್ರಿಪ್ಪು ಜಾಸ್ತಿ ಮಾಡ್ಸಪ್ಪ ಅಂತ. ಇವತ್ತಂತೂ ಫುಲ್ ಸುಸ್ತಾಗೋಗಿತ್ತು. ಅಲ್ಲೇ ಐಸ್ ಕ್ರೀಮ್ ತಿನ್ಕೊಂಡು ಥೈಲ್ಯಾಂಡಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ ತೈ ಮಸಾಜ್ ಮಾಡಿಸ್ಕೊಳ್ದೆ ವಾಪಸ್ ಬರೋದಕ್ಕಾಗತ್ತಾ? ನಾನು ಟ್ರೈ ಮಾಡಿದ್ದು ಅರೋಮಾ ಆಯಿಲ್ ಮಸಾಜ್ ಎಲ್ಲ ಮುಗಿಸ್ಕೊಂಡು ನಾ ಹೊರಟಿದ್ದು ಊಟಕ್ಕೆ. ಇದಾಗಿತ್ತು ಡೇ 3 ಇನ್ ಥೈಲ್ಯಾಂಡು. ಡೇ 1 ಮತ್ತು 2ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.